ಈ 360 ಡಿಗ್ರಿ ಫೀಡ್ಬ್ಯಾಕ್ ಇರೋದ್ರಿಂದ ಎಷ್ಟು ಯೂಸ್ಫುಲ್ ಅಂದ್ರೆ ಕ್ಯಾನ್ ಆಕ್ಚುಲಿ ಸಿ ಎಷ್ಟು ಕ್ಲೋಸ್ ಆಗಿದ್ದಾರೆ ಮುಂದೆ. ನೀವು ಇಂಜಿನ್ ಇಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದು, ಅದ್ರ ಜೊತೆಗೆ ನೀವು ಬೂಟ್ ಕೂಡ ಓಪನ್ ಮಾಡ್ಕೋಬಹುದು. ನಿಮ್ಗೆ ಡೈಮಂಡ್ ಕಟ್ ಫಿನಿಶ್ ಕೊಟ್ಟಿದ್ದಾರೆ. ನಮಗೆ ಸ್ಟ್ಯಾಂಡರ್ಡ್ ಫೇಸ್ ಲಿಫ್ಟ್ ಕ್ರೆಟಾ ಅಲ್ಲಿ ಏನೇನ್ ಚೇಂಜಸ್ ಬಂತು, ದೇ ಹ್ಯಾವ್ ಕ್ಯಾರಿ ಫಾರ್ವರ್ಡ್ ಆಲ್ಮೋಸ್ಟ್ ಆಲ್ ಆಫ್ ದೆಮ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಅಂಡ್ ನಮ್ಮ ಜೊತೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕಾರ್ ಇದೆ ಅಂಡ್ ಇಟ್ಸ್ ಪ್ರಾಕ್ಟಿಕಲ್ ಆಸ್ ವೆಲ್, ಇಟ್ಸ್ ಸ್ಪೋರ್ಟಿ ಅಂಡ್ ಇಟ್ಸ್ ಮೇಡ್ ಫಾರ್ ಎಂಥೂಸಿಯಾಸ್ಟ್. ನಾನು ಹ್ಯುಂಡೈ ಅವರ ಕ್ರಿಟಾ ಎನ್ಲೈನ್ ಬಗ್ಗೆ ಮಾತಾಡ್ತಾ ಇದ್ದೆ. ದಿಸ್ ಇಸ್ ಅ ಟಾಪ್ ಸ್ಪೆಕ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇಂದ ಬರ್ತಾ ಇದೆ ಅಂಡ್ ಇಟ್ಸ್ ಡ್ರೈವ್ಸ್ ರಿಯಲಿ ವೆಲ್. ಬಿಕಾಸ್ ಈಗಿನ ಕಾಲದಲ್ಲಿ ಈ 2024 ಅಲ್ಲಿ ಈ BS4 BS6 ನೆಕ್ಸ್ಟ್ BS7 ಬರ್ತಾ ಇದೆ. ಸೊ ಈ ರೆಗ್ಯುಲೇಷನ್ಸ್ ಇಂದ ಏನಾಗ್ಬಿಟ್ಟಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಆಫ್ ದ ಕಾರ್ಸ್ ಹ್ಯಾವ್ ಗಾನ್ ಡೌನ್. ಅದರಿಂದ ಪ್ರಾಕ್ಟಿಕಾಲಿಟಿ ಬಿಟ್ಟು ಬಂದಿರೋದ್ರಿಂದ ಸಸ್ಪೆನ್ಷನ್ಸ್ ತುಂಬಾ ಸಾಫ್ಟ್ ಆಗಿಬಿಟ್ಟಿದೆ. ಬಟ್ ವೆರಿ ಫ್ಯೂ ಮ್ಯಾನುಫ್ಯಾಕ್ಚರರ್ ಆರ್ ಕೀಪಿಂಗ್ ದಿಸ್ ಎಂಥೂಸಿಯಾಸ್ಟಿಕ್ ಕಾರ್ಸ್ ಅಲೈವ್. ಅಂಡ್ ಹ್ಯುಂಡೈ ಒಂದು ಅದ್ರ ಜೊತೆಗೆ ಕಿಯಾ ಎಕ್ಸ್ ಲೈನ್ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ದೇ ಹ್ಯಾವ್ ದ ಎಕ್ಸ್ ಲೈನ್ ಆಸ್ ವೆಲ್. ಬಟ್ ಈ ಕಾರ್ಸ್ ನಾರ್ಮಲ್ ಕ್ರೆಟಾಗಿಂತ ಏನೇನು ಚೆನ್ನಾಗಿದೆ, ಹಾಗೆ ಏನೇನು ಚೆನ್ನಾಗಿಲ್ಲ, ಹಾಗೆ ಪ್ರೈಸ್ ಎಷ್ಟು, ಬಿಕಾಸ್ ಇದರ ಬೆಲೆ ಬಂದು ಆಲ್ಮೋಸ್ಟ್ ಟಾಪ್ ಅಂಡ್ ಡೀಸೆಲ್ ಎಷ್ಟು ಪ್ರೈಸ್ ಇದೆ ಆನ್ ರೋಡ್, ಇದರ ಬೆಲೆನೂ ಆಲ್ಮೋಸ್ಟ್ ಅಷ್ಟೇ. ನೀವು ಇದನ್ನ ತಗೊಬೇಕಾ ಅದನ್ನ ತಗೊಬೇಕಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಪವನ್ ಹ್ಯುಂಡೈ. ಸೊ ನೀವೇನಾದ್ರು ಟೆಸ್ಟ್ ರೈಡ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂದ್ರೆ ರೀಚ್ ಔಟ್ ಮಾಡಿ. ನನ್ನ ನಂಬರ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ರೀಚ್ ಔಟ್ ಇದೆ. ಅಂಡ್ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಲುಕ್ಸ್ ಅಲ್ಲಿ ನೀವು ಫ್ರಂಟ್ ಅಂಡ್ ನೋಡಿದ ತಕ್ಷಣ ಇದು ಎನ್ಲೈನ್ ಅಂತ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ದರ್ ಇಸ್ ಎ ವೆರಿ ಡಿಸ್ಟಿಂಕ್ಟಿವ್ ಲುಕ್. ನೀವು ನಾವು ನಾರ್ಮಲ್ ಕ್ರೆಟಾದಲ್ಲಿ ನೋಡಿದ್ರೆ ಸ್ಟ್ಯಾಂಡರ್ಡ್ ಕ್ರೆಟಾದಲ್ಲಿ ಲೋಗೋ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ ಗ್ರಿಲ್ ಅಲ್ಲಿ. ಬಟ್ ದಿಸ್ ಗ್ರಿಲ್ ಇಸ್ ಮಚ್ ಮೋರ್ ಸ್ಮಾಲರ್ ಅಂತಾನೆ ಹೇಳ್ಬೇಕು. ಮೋರ್ ಬಾಕ್ಸಿ ಶೇಪ್ ಇಲ್ಲ. ಸೊ ಈ ಹೆಡ್ಲೈಟ್, ಈ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆಯಾ, ಟ್ಯೂಬ್ಯುಲರ್ ಹೆಡ್ಲೈಟ್ ಡಿಸೈನ್ಗೆ ಇದಕ್ಕೂ ಸ್ವಲ್ಪ ಸಪರೇಷನ್ ಕೊಟ್ಟಿದ್ದಾರೆ. ಈ ವೈಟ್ ಕಲರ್ಸ್ ಜೊತೆಗೆ ದೇ ಆಲ್ಸೋ ಹ್ಯಾವ್ ದ ಬ್ಲೂ ಕಲರ್, ಬ್ಲಾಕ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ ಕಲರ್ಸ್ ಅಲ್ಲಿ. ಬಟ್ ಕೆಲವ್ರಿಗೆ ಈ ಎನ್ ಲೈನ್ ಡಿಸೈನ್ ಫ್ರಂಟ್ ಎಂಡ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಲಿಟಲ್ ಪೋಲರೈಸಿಂಗ್ ಡಿಸೈನ್, ಬಟ್ ಐ ಕೈಂಡ್ ಆಫ್ ಲೈಕ್ ಇಟ್ ದ ವೇ ಇಟ್ ಲುಕ್ಸ್. ಇಟ್ ಸ್ಟ್ಯಾಂಡ್ಸ್ ಔಟ್ ಅಂತಾನೆ ಹೇಳ್ಬೇಕು. ಇಲ್ಲಿ ಎನ್ ಲೈನ್ ಲೋಗೋನು ಬರ್ತಾ ಇದೆ. ಆಲ್ಮೋಸ್ಟ್ ಹೆಡ್ ಲೈಟ್ಸ್ ಆಗಿರ್ಬೋದು, ಈ ಡೇ ಟೈಮ್ ರನ್ನಿಂಗ್ ಲೈಟ್ಸ್, ಈ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್, ಈ ಸೆನ್ಸರ್ಸ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, 360 ಡಿಗ್ರಿ ಕ್ಯಾಮ್ರಾ, ಈ ರೇಡಾರ್ ಬೇಸ್ಡ್ ADAS ಸಿಸ್ಟಮ್ಸ್ ಆಲ್ಮೋಸ್ಟ್ ಸೇಮ್ ಆಗಿದೆ. ಜಸ್ಟ್ ಲಿಟಲ್ ಡಿಸ್ಟಿಂಗ್ವಿಶ್ ಮಾಡಿದ್ದಾರೆ. ಮೇಜರ್ ಆಗಿ ಏನಂದ್ರೆ ನಿಮ್ಗೆ ಕಾರಲ್ಲಿ ನೋಡಿದ್ರೆ ತುಂಬಾ ರೆಡ್ ಆಕ್ಸೆಂಟ್ಸ್ ಗೊತ್ತಾಗುತ್ತೆ. ಇಲ್ಲಾಗಿರ್ಬೋದು ಸ್ವಲ್ಪ ಸ್ಪೋರ್ಟಿ ನೇಚರ್ ನ ತೋರಿಸೋದಕ್ಕೆ. ಹಾಗೆ ನೀವು ಸೈಡ್ ಬಂದ್ರೆ 18 ಇಂಚ್ ವೀಲ್ಸ್ ಈ ಟಾಪ್ ಸ್ಪೆಕ್ ಎನ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ನೋಡಿ ನಿಮ್ಗೆ 18 ಇಂಚ್ ವೀಲ್ಸ್ ಇದ್ರಲ್ಲಿ ಸಿಗ್ತಾ ಇದೆ. ವೆರ್ ಇಸ್ ಇಟ್ 215/55P 18 ಇಂಚ್ ವೀಲ್ಸ್. ಸೊ ಇಟ್ಸ್ ಸೋ ಮಚ್ ಮೋರ್ ಸ್ಪೋರ್ಟಿ. ಸೈಜಸ್ ದೊಡ್ಡದು ಹೋಗ್ತಾ ಈ ಟೈರ್ ಪ್ರೊಫೈಲ್ ಏನಿದೆ ಚಿಕ್ಕದ ಆಗ್ತಾ ಹೋಗುತ್ತೆ. ಬಟ್ ಐ ಥಿಂಕ್ ಫಾರ್ ಅವರ್ ಇಂಡಿಯನ್ ರೋಡ್ಸ್ ಐ ಥಿಂಕ್ 17 ಆರ್ ಮೇ ಬಿ 18 ಜಾಸ್ತಿ ಆಯಿತು. 18ಗಿಂತ ಜಾಸ್ತಿ ಹೋದ್ರೆ ಟೈರ್ ಪ್ರೊಫೈಲ್ ತುಂಬಾನೇ ಕಮ್ಮಿ ಆಗ್ಬಿಡುತ್ತೆ. ಬಿಕಾಸ್ ನಮ್ಮ ರೋಡ್ ಕಂಡೀಷನ್ಸ್ ಏನು ಅಷ್ಟೊಂದು ಚೆನ್ನಾಗಿಲ್ವಲ್ಲ. ಅದ್ರ ಜೊತೆಗೆ ನೋಡಿ ಇಲ್ಲಿ ಎನ್ ಲೈನ್ ಬ್ಯಾಜಿಂಗ್ ಸಿಗ್ತಾ ಇದೆ. ಟೈರ್ ಲೆಂತ್ ಅಲ್ಲಿ ನಿಮಗೆ ರೆಡ್ ಸ್ಟ್ರಿಪ್ಸ್ ಕೊಡ್ತಾ ಇದೆ ಟು ಹ್ಯಾವ್ ಇಟ್ ಅ ಸ್ಪೋರ್ಟಿ ನೇಚರ್. ನಮಗೆ ಮಿರರ್ ಅಲ್ಲೂ 360 ಡಿಗ್ರಿ ಕ್ಯಾಮೆರಾ ಇದೆ. ಇಂಡಿಕೇಟರ್ಸ್ ಕೂಡ ಇಂಟಗ್ರೇಟ್ ಮಾಡಿದ್ದಾರೆ. ಸೊ ಇದು ಆಟೋ ORVMs ಅಂಡ್ ಅದು ಇದ್ರ ಜೊತೆ ನಮಗೆ ಬ್ಲ್ಯಾಕ್ ಸೆಕೆಂಡ್ A ಪಿಲ್ಲರ್ ಅಲ್ಲಿ, B ಪಿಲ್ಲರ್ ಅಲ್ಲಿ, ಮಿರರ್ಸ್ ಅಲ್ಲಿ, C ಪಿಲ್ಲರ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಆಕ್ಸೆಂಟ್ ಕೊಟ್ಟಿದ್ದಾರೆ. ಇವನ್ ಮೇಲೆ ಕೂಡ ಬಿಕಾಸ್ ಆಫ್ ದ ಸನ್ ರೂಫ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ಈ ರೂಫ್ ರೇಲ್ಸ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ಸೊ ನೋಡೋದಕ್ಕೆ ಇಟ್ ಫೀಲ್ಸ್ ವೆರಿ ನೈಸ್. ಹಾಗೆ ನೀವು ಈ 18 ಇಂಚ್ ವೀಲ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಡೈಮಂಡ್ ಕಟ್ ಫಿನಿಶ್ ಕೊಟ್ಟಿದ್ದಾರೆ. ಈವನ್ ದ ಬ್ರೇಕ್ ಕ್ಯಾಲಿಪರ್ಸ್ ಕೂಡ ಒಳಗಡೆ ನೀವು ನೋಡಿದ್ರೆ ರೆಡ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಸ್ಕ್ ಬ್ರೇಕ್ ಎಲ್ಲಾ ಕಡೆನು. ಹಾಗೆ ಬ್ರೇಕ್ EBA ಅಂತ ಎಲೆಕ್ಟ್ರಾನಿಕ್ ಬ್ರೇಕ್ ಅಸಿಸ್ಟ್ ಕೂಡ ಸಿಗ್ತಾ ಇದೆ. ಲೆಟ್ಸ್ ಸೇ ನಾವು ಏನಾದ್ರು ಟರ್ನ್ ಮಾಡಬೇಕಾದ್ರೆ ನಾವು ಬ್ರೇಕ್ ಅಪ್ಲೈ ಮಾಡಿದ್ರೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಎಲ್ಲ ವೀಲ್ಸ್ಗೂ ಡಿಪೆಂಡಿಂಗ್ ಆನ್ ದ ಟೆರೇನ್ ನಾವು ಹೋಗ್ತಿದ್ರೆ. ಅಂಡ್ 50 ಲೀಟರ್ಸ್ ಟ್ಯಾಂಕ್ ಸಿಗ್ತಾ ಇದೆ. ರಿಯರ್ ಅಲ್ಲಿ ಅಷ್ಟೊಂದು ಚೇಂಜಸ್ ಏನಾಗ್ಲಿಲ್ಲ, ಬಟ್ ನಿಮ್ಗೆ ಸ್ಪಾಯ್ಲರ್ ಸಿಗ್ತಾ ಇದೆ. ಸೊ ಅದರಿಂದ ಇಟ್ ಫೀಲ್ಸ್ ಲಿಟಲ್ ಮೋರ್ ಸ್ಪೋರ್ಟಿ ಅಂತಾನೆ ಹೇಳ್ಬೇಕು. ನಿಮ್ಗೆ ಮೇಲೆ ಆಂಟಿನಾನು ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ರಿಯರ್ ಬ್ರೇಕ್ ಲೈಟ್ ಕೂಡ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಡಿಫಾಗರ್ಸ್ ಇದೆ, ರೇನ್ ವೈಪರ್ಸ್ ಕೂಡ ಇದೆ. ಬೂಟ್ ಸ್ಪೇಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಕೀನು ತೋರಿಸ್ಬಿಡ್ತೀನಿ. ನಾಟ್ ಮಚ್ ಚೇಂಜಸ್ ಇನ್ ದ ಕೀ. ಲಾಕ್ ಅನ್ಲಾಕ್ ಆಪ್ಷನ್ ಇದೆ. ನೀವು ಇಂಜಿನ್ ಇಲ್ಲೇ ಸ್ಟಾರ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೀವು ಬೂಟ್ ಕೂಡ ಓಪನ್ ಮಾಡ್ಕೋಬಹುದು. ಸೊ ಏನೇ ಚೇಂಜಸ್ ಆಗಿಲ್ಲ. ಸೇಮ್ 433 ಲೀಟರ್ಸ್ ಬೂಟ್ ಸ್ಪೇಸ್ ಏನಿದೆ ಅದೇ ಇದೆ. ಪಾರ್ಸಲ್ ಟ್ರೇನು ಕೊಟ್ಟಿದ್ದಾರೆ. 60-40 ಸ್ಪ್ಲಿಟ್ ಕೂಡ ಮಾಡಬಹುದು. ಸ್ಪೇರ್ ಟೈರ್ ಅದರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಕ್ರೆಟಾಲ್ 16 ಇಂಚ್ ಸಿಗ್ತಾ ಇತ್ತು. ಇದರಲ್ಲಿ ನಮಗೆ 17 ಇಂಚ್ ಸ್ಪೇರ್ ವೀಲ್ ಸಿಗ್ತಾ ಇದೆ. ಪಂಚರ್ ಕಿಟ್ ಇದೆ. ಓವರ್ ಇಲ್ಲೂ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಇದೆ ನೀವು ಏನಾದ್ರು ಇಟ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿನೂ ನಿಮ್ಗೆ ಸ್ಟೋರೇಜ್ ಆಪ್ಷನ್ಸ್ ಇದೆ. ಇಲ್ಲಿ ಸ್ಟೋರೇಜ್ ಆಪ್ಷನ್ಸ್ ಇಡಬಹುದು. ನಿಮ್ಗೆ ಸಬ್ ಊಫರ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಓವರ್ ವೆರಿ ಪ್ರಾಕ್ಟಿಕಲ್ ಕಾರ್ ಅಂತಾನೆ ಹೇಳ್ಬೇಕು. ಹಾಗೆ ಹಿಂದೆ ನಾವು ನೋಡಿದ್ರು ಇಲ್ಲಿ ನಿಮ್ಗೆ ಎನ್ ಲೈನ್ ಬ್ಯಾಜಿಂಗ್ ಇದೆ, ಕ್ರೆಟಾ ಇದೆ. ಸೊ ಇಲ್ಲಿ ರೆಡ್ ಆಕ್ಸೆಂಟ್ಸ್ ಕಂಟಿನ್ಯೂ ಆಗ್ತಾ ಇದೆ. ನೋಡಿ ಹಿಂದೆನೂ ನಿಮ್ಗೆ ಸ್ಪೋರ್ಟಿ ಕೊಡೋದಕ್ಕೆ ಎಕ್ಸಾಸ್ಟ್ನು ಸ್ವಲ್ಪ ಸ್ಪೋರ್ಟಿ ಆಗಿದೆ. ಸೊ ಇಟ್ಸ್ ಗೋನ್ ಬಿ ಲಿಟಲ್ ಮೋರ್ ಲೌಡರ್. ಈ ಎಕ್ಸಾಸ್ಟ್ ನಮಗೆ ಕ್ಯಾಬಿನ್ ಒಳಗಡೆ ಕೇಳಿಸುತ್ತಾ ಅನ್ನೋದನ್ನ ನೋಡಬೇಕು. ಆಸ್ ಸೂನ್ ಆಸ್ ಯು ಗೋ ಇನ್ ಸೈಡ್ ಎಲ್ಲ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ ಡ್ರೈವರ್ ಸೈಡ್ ಅಲ್ಲಿ. ಅದ್ರ ಜೊತೆಗೆ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಇದೆ ಫಾರ್ ಬೋತ್ ದ ರಿಕ್ಲೈನ್ ಅಂಡ್ ಫ್ರಂಟ್ ಅಂಡ್ ಬ್ಯಾಕ್ ಅಡ್ಜಸ್ಟ್ ಆಗುತ್ತೆ. ಈವನ್ ಅಪ್ ಅಂಡ್ ಡೌನ್ ಕೂಡ ಆಗುತ್ತೆ. ಓವರ್ ಆಲ್ ನಿಮಗೆ ಡೋರ್ ಪಾಕೆಟ್ಸ್ ಅಲ್ಲಿ ಇದರಲ್ಲಿ ನಿಮಗೆ
ಕಂಪ್ಲೀಟ್ಲಿ ಬ್ಲಾಕ್ ಫಿನಿಶ್ ಸಿಗ್ತಾ ಇದೆ. ಯೂಶಲಿ ಸ್ಟ್ಯಾಂಡರ್ಡ್ ಕ್ರೆಟಾ ವಿಡಿಯೋ ನೀವು ನೋಡಿದ್ರೆ ನೋಡಿ, ಬಿಕಾಸ್ ಇಲ್ಲಿ ವೈಟ್ ಆಕ್ಸೆಂಟ್ಸ್ ತುಂಬಾನೇ ಇದೆ. ಕ್ಯಾಬಿನ್ ಇಂದ ಮೇಲೆ ಇರೋದೆಲ್ಲ ಕಂಪ್ಲೀಟ್ಲಿ ವೈಟ್, ಸೊ ಅದರಿಂದ ನಮಗೆ ತುಂಬಾ ಏರಿ ಫಿನಿಶ್ ಬರ್ತಾ ಇದೆ. ಇಟ್ಸ್ ಕಂಪ್ಲೀಟ್ಲಿ ಬ್ಲಾಕ್ ಅಂತಾನೆ ಹೇಳ್ಬೇಕು. ಇಲ್ಲಿ ನೋಡಿ ಡಿಸ್ಪ್ಲೇ ಹತ್ರ ರೆಡ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ, ಇಲ್ಲಿ ಆದ್ರೆ ಏರ್ ವೆಂಟ್ಸ್ ಹತ್ರ ರೆಡ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ. Another thing ಏನಂದ್ರೆ ಇದರಲ್ಲಿ panoramic sunroof ಸಿಗ್ತಾ ಇದೆ ಅಲ್ಲ, ಸೊ ಬಿಕಾಸ್ ಆಫ್ ದಟ್ ಕ್ಯಾಬಿನ್ ಫೀಲ್ಸ್ ವೆರಿ ಏರಿ ಅಂಡ್ ನೈಸ್. ಈವನ್ ದ ಸೀಟ್ಸ್ ಎಲ್ಲೂ ನೋಡಿದ್ರೆ ಕಂಪ್ಲೀಟ್ಲಿ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ ಗುರು. ಲೈಟ್ ಕಲರ್ಸ್ ಅಂತ ಎಲ್ಲೂ ಇಲ್ಲ. ಹಾಗೆ 8 ಸ್ಪೀಕರ್ ಬೋಸ್ ಸೌಂಡ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ, ಸೊ ಸೌಂಡ್ ಇಸ್ ಆಲ್ಸೋ ಪ್ರಿಟಿ ನೈಸ್. ಸೊ ಇದ್ರಲ್ಲಿ ನೋಡಿದ್ರೆ ನಮಗೆ ಎನ್ ಬ್ಯಾಜಿಂಗ್ಸ್ ಎಲ್ಲಾ ಕಡೆ ಇದೆ, ವೀಲ್ಸ್ ಅಲ್ಲಿ ಇದೆ, ಕಾರ್ ಮುಂದೆ ಇದೆ, ಈವನ್ ಸ್ಟೇರಿಂಗ್ ಅಲ್ಲೂ ನೋಡಿ ಎನ್ ಬ್ಯಾಜಿಂಗ್ ಅಂತ ಎಲ್ಲ ಕಡೆ ಕೊಟ್ಟಿದ್ದಾರೆ, ಈವನ್ ಆನ್ ಟಾಪ್ ಆಫ್ ದ ಗೇರ್ ಬಾಕ್ಸ್ ಆಸ್ ವೆಲ್. ಇನ್ನೊಂದೇನಂದ್ರೆ ದಿಸ್ ಪರ್ಟಿಕ್ಯುಲರ್ ಒನ್ ಇಸ್ ಅ ಟರ್ಬೋ ಪೆಟ್ರೋಲ್ ಇಂಜಿನ್ ಜೊತೆ ಬರ್ತಾ ಇದೆ, ಬಟ್ ಇದರಲ್ಲಿ ನಿಮಗೆ DCT ಆಪ್ಷನ್ ಕೂಡ ಇದೆ, 7 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಜೊತೆಗೆ. ಅದರಿಂದ ಏನಂದ್ರೆ ನಿಮಗೆ ಪ್ಯಾಡಲ್ ಶಿಫ್ಟರ್, ಗೇರ್ ಬಾಕ್ಸ್ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಈವನ್ ನೀವು ಮ್ಯಾನ್ಯಲ್ಗೂ ಶಿಫ್ಟ್ ಮಾಡ್ಕೋಬಹುದು. ಹಾಗೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ಸ್ ಇದೆ ಇದರಲ್ಲಿ. ಸ್ವಲ್ಪ ಚೇಂಜಸ್ ಅಷ್ಟೇ. ಇಫ್ ಯು ಸಿ ದ ಟಾಪ್ ಅಂಡ್ ಮಾಡೆಲ್ ಕ್ರೆಟಾಗೂನು ಎನ್ ಲೈನ್ಗೂ ಸ್ವಲ್ಪ ಚೇಂಜಸ್ ಅಷ್ಟೇ. ಈ ರೆಡ್ ಆಕ್ಸೆಂಟ್ಸ್ ಆಗಿರ್ಬೋದು. ಮೇಜರ್ ಚೇಂಜಸ್ ಅಂದ್ರೆ ನೀವು ಡ್ರೈವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ವೆರಿ ವೆರಿ ಸ್ಪೋರ್ಟಿ ಸಸ್ಪೆನ್ಷನ್ ಆಗಿರ್ಬೋದು, ಇಂಜಿನ್ ಟ್ಯೂನ್ ಅದೇ ತರ ಮಾಡಿದ್ದಾರೆ, ಸ್ವಲ್ಪ ಸ್ಪೋರ್ಟಿ ಆಗಿರೋದಕ್ಕೆ. ಇವನ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಇದೆಯಲ್ಲ, ನೀವು ಸ್ಟ್ಯಾಂಡರ್ಡ್ ಕ್ರೆಟಾಗೂ ಇದಕ್ಕೂ ನೋಡಿದ್ರೆ ಇಟ್ಸ್ ಮಚ್ ಮೋರ್ ರೆಸ್ಪಾನ್ಸಿವ್, ಸ್ಟಿಫರ್ ಅಂತಾನೆ ಹೇಳ್ಬೇಕು. ಅದ್ರ ಜೊತೆಗೆ ನೋಡಿ ಇಲ್ಲಿ SOS ಫೀಚರ್, ಟೋಯಿಂಗ್ ಹುಕ್, ಹೋಂಡಾ ಅಪ್ಲಿಕೇಶನ್ ಕನೆಕ್ಟ್ ಆಗೋದ್ರಲ್ಲಿ ಮಿರರ್ ಅಲ್ಲೇ ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಅಡ್ಜಸ್ಟಬಲ್ ಮಿರರ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈವನ್ ಲೈಟ್ ಸಿಗ್ತಾ ಇದೆ ನಮಗೆ. ಇಲ್ಲಿ ನಮಗೆ ಜಸ್ಟ್ ಟಿಕೆಟ್ ಹೋಲ್ಡರ್ ತರ ಇದೆ, ವ್ಯಾನಿಟಿ ಮಿರರ್ಸ್ ಕೊಟ್ಟಿದ್ದಾರೆ. ಒನ್ ಟಚ್ ಅಪ್ ಅಂಡ್ ಡೌನ್ ಫೀಚರ್ಸ್, ADAS ಫೀಚರ್ಸ್ ಏನಿದೆ, ಸೊ ಅದೆಲ್ಲ ನಮಗೆ ಇದರಲ್ಲಿ ಸೇಮ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮಗೆ ADAS ಫೀಚರ್ಸ್ ಇದೆ, ಇಲ್ಲಿ ಮೋಡ್ಸ್, ಕಾಲ್ ಪಿಕ್ ಅಂಡ್ ಡ್ರಾಪ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಇದೆಲ್ಲ ಮಾಡಬಹುದು. ಹಾಗೆ ಡೆಡಿಕೇಟೆಡ್ 360 ಡಿಗ್ರಿ ಕ್ಯಾಮ್ರಾ ಬಟನ್ ಇದರಲ್ಲೇ ಕೊಟ್ಟಿದ್ದಾರೆ ನಮಗೆ. ಸೊ ಪ್ರೆಸ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ದ ಎಂಟೈರ್ 360 ಡಿಗ್ರಿ ವ್ಯೂ ಕ್ಯಾಮ್ರಾ. ಇದರಲ್ಲಿ ವ್ಯೂವಿಂಗ್ ಆಂಗಲ್ಸ್ ಚೆನ್ನಾಗಿದೆ, ಫುಲ್ ಎಂಟೈರ್ ಸರೌಂಡಿಂಗ್ಸ್ ನಾವು ನೋಡಬಹುದು. ಬಟ್ ಇದರಲ್ಲಿ ಎನ್ ಲೈನ್ದು ಪಿಕ್ಚರ್ ಹಾಕಿದ್ರೆ ಚೆನ್ನಾಗಿರೋದು, ಬಿಕಾಸ್ ಸ್ಟ್ಯಾಂಡರ್ಡ್ ಕ್ರೆಟಾ ಕಲರ್ಸ್ ಏನಿದೆ ಅದೇ ಇದೆ ನೋಡಿ. ಡಿಫ್ಯೂಸರ್ ಎಲ್ಲ ಏನು ಇಲ್ಲ. ಓವರ್ ಆಲ್ ದ ಕ್ಯಾಮ್ರಾ ಕ್ವಾಲಿಟಿ ಇಸ್ ವೆರಿ ನೈಸ್. ಅದ್ರ ಜೊತೆಗೆ ಈವನ್ ದ ಸ್ಕ್ರೀನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೇಮ್ ಸ್ಟ್ಯಾಂಡರ್ಡ್ ಕ್ರೆಟಾಲ್ ನಮ್ಗೆ ಏನೇನು ಸಿಗ್ತಿದೆಯೋ ಅದೇ ಆಪ್ಷನ್ ಸಿಗ್ತಾ ಇದೆ. ಸೆಟ್ಟಿಂಗ್ಸ್ ಅಲ್ಲಿ ನೋಡಿದ್ರೆ ನಾವು ADAS ಕಂಟ್ರೋಲ್ಸ್ ಏನೇನಿದೆ ವೆಹಿಕಲ್ ಕಂಟ್ರೋಲ್ಸ್ ಅಲ್ಲಿ ಹೋಗಿ ನಾವು ಕಂಪ್ಲೀಟ್ಲಿ ಚೇಂಜಸ್ ಮಾಡ್ಕೊಬೋದು. ಡ್ರೈವರ್ ಅಸಿಸ್ಟ್ ಫಂಕ್ಷನ್ಸು, ವಾರ್ನಿಂಗ್ಸು, ಕ್ಲಟರ್ ಅಲ್ಲಿ ಯಾವ ತರ ಬ್ರೈಟ್ನೆಸ್ಸು, ಈ ಕ್ಲೈಮೇಟು, ಲೈಟ್ಸು, ಡೋರ್ಸು. ಇದ್ರಲ್ಲಿ ಡ್ರೈವರ್ ಅಸಿಸ್ಟ್ ಅಲ್ಲಿ ಮೇಯ್ನ್ ಆಗಿ ಈ ADAS ಫೀಚರ್ಸ್ ಇದೆಯಲ್ಲ, ಸೊ ಇದನ್ನೆಲ್ಲ ನಾವು ಸ್ವಿಚ್ ಆನ್ ಮಾಡ್ಕೊಬೇಕಾ ಆಫ್ ಮಾಡ್ಕೊಬೇಕಾ ಅಂತ ಮಾಡ್ಬೋದು. ಕೆಲವು ಟೈಮಲ್ಸ್ ಅಲ್ಲಿ ಐ ಆಲ್ವೇಸ್ ಸಜೆಸ್ಟ್ ಯು ವೆನ್ ಎವರ್ ಯು ಗೋಯಿಂಗ್ ಫಾರ್ ಲಾಂಗ್ ಸಿಟಿ ರೈಡ್ಸ್, ಲೈಕ್ ಹೈವೇ ರೈಡ್ಸ್ಗೆ ಹೋಗ್ತಿರಲ್ಲ, ಯಾವಾಗಲೂ ಆನ್ ಇಟ್ಕೊಳ್ಳಿ. ಬಿಕಾಸ್ ಆಟೋಮ್ಯಾಟಿಕ್ ಬ್ರೇಕ್ ಡಿಟೆಕ್ಷನ್ ಆಗುತ್ತೆ, ಕೊಲಿಷನ್ ವಾರ್ನಿಂಗ್ಸು, ಅದೇ ಆಟೋಮ್ಯಾಟಿಕ್ ಆಗಿ ಬ್ರೇಕ್ ಕೂಡ ಆಗುತ್ತೆ ಗುರು. ಯಾರಾದ್ರೂ ಸಡನ್ ಆಗಿ ಅಡ್ಡ ಬಂದ್ಬಿಟ್ರೆ. ಲೆದರ್ಸ್ ಏನು ಯೂಸ್ ಮಾಡಿದ್ದಾರೆ, ಹಾರ್ಡ್ ಪ್ಲಾಸ್ಟಿಕ್ಸ್ ಆಗಿರ್ಬೋದು. ಈ ಕ್ಯಾಬಿನ್ ಫಿನಿಶ್ ಐ ರಿಯಲಿ ಲೈಕ್ ಇಟ್. ಅದ್ರ ಜೊತೆಗೆ ನಮಗೆ ಬಟನ್ ಆಪ್ಷನ್ಸ್ ಹಲವಾರು ಕೊಟ್ಟಿದ್ದಾರೆ. AC ಫಂಕ್ಷನ್ಸ್ ಎಲ್ಲ ನೋಡಿ ಬಟನ್ ಇದೆ. ನಮಗೆ ವಾಲ್ಯೂಮ್ ಕಂಟ್ರೋಲ್ಸ್ಗೂ ಬಟನ್ಸ್ ಕೊಟ್ಟಿದ್ದಾರೆ, ಮ್ಯಾಪ್ಸ್, ನ್ಯಾವಿಗೇಷನ್, ರೇಡಿಯೋ, ಮೀಡಿಯಾ, ಈವನ್ ಹಜಾರ್ಡ್ ಲೈಟ್ಸ್ಗೂ ಎಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ಎಲ್ಲ ಟಚ್ ಅಲ್ಲಿ ಇಂಟಿಗ್ರೇಟ್ ಮಾಡಿಲ್ಲ. ಸೊ ಅದ್ರ ಜೊತೆಗೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಿಗ್ತಾ ಇದೆ. ಇಲ್ಲಿ ನಮಗೆ Type-C, Type-A 12 ವೋಲ್ಟ್ ಸಾಕೆಟ್ ಇದೆ ಇದರಲ್ಲಿ. ಇಟ್ಸ್ ಅ ವೆರಿ ವೆಲ್ ಇಂಟಿಗ್ರೇಟೆಡ್ ಕ್ಯಾಬಿನ್ ಅಂತಾನೆ ಹೇಳ್ಬೇಕು. ನಮ್ಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಸಿಗ್ತಾ ಇದೆ ನೋಡಿ. ಇಲ್ಲಿ ನಮಗೆ ಸ್ಟೋರೇಜ್ ಆಪ್ಷನ್ಸ್ ಇದೆ. ಹಳೆ ಮಾಡೆಲ್ ಅಲ್ಲಿ ನಮಗೆ ಏರ್ ಪ್ಯೂರಿಫೈಯರ್ ಎಲ್ಲ ಸಿಗೋದು, ಬಟ್ ಇದರಲ್ಲಿ ಆ ಆಪ್ಷನ್ ನ ತೆಗ್ದಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಐ ರಿಯಲಿ ಲೈಕ್ ಇಟ್. ಇವನ್ ದ ಪ್ಯಾಡಲ್ ಶಿಫ್ಟರ್ಸ್ ಯಾವ ತರ ಫಂಕ್ಷನ್ ಆಗುತ್ತೆ ಅಂತ ನಾನು ಡ್ರೈವ್ ಮಾಡೋಣ. ಸೊ ನಾನು ಇವಾಗ ಬೊಮ್ಮಸಂದ್ರ ಹತ್ರ ಇದ್ದೀನಿ. ಬೊಮ್ಮಸಂದ್ರ ಪವನ್ ಹ್ಯುಂಡೈ ಇಂದಾನೆ ಈ ಕಾರ್ನ ತಗೊಂಡು ಹೋಗ್ತಾ ಇರೋದು. ಎನ್ ಲೈನ್ ಅಲ್ಲಿ ನಿಮಗೆ ಮೇಜರ್ ಡಿಫ್ರೆನ್ಸಸ್ ಏನ್ ಬರುತ್ತೆ ಅಂದ್ರೆ, ಇದರಲ್ಲಿ ನಮಗೆ N8 and N10 ಅಂತ 2 ವೇರಿಯಂಟ್ಸ್ ಅಷ್ಟೇ ನಮಗೆ ಸಿಗೋದು. ಎರಡೂ ಟರ್ಬೋ ಪೆಟ್ರೋಲ್ ಟಾಪ್ ಎಂಡ್ ಮಾಡೆಲ್ಸ್ ಎರಡೂ. ಬಟ್ N10 ಅಲ್ಲಿ ಏನಂದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಸಿಗುತ್ತೆ. ಇಟ್ಸ್ ಪ್ರಾಪರ್ ಟಾಪ್ ಟ್ರಿಮ್ ಅಂತಾನೆ ಹೇಳ್ಬೇಕು. ಕೆಲವು ಬ್ಲೂ ಲಿಂಕ್ ಫೀಚರ್ಸ್ ಆಗಿರ್ಬೋದು, ಸ್ವಲ್ಪ ಫೀಚರ್ಸ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಪ್ರೈಸ್ N8 ಅಲ್ಲಿ ಕಮ್ಮಿ ಆಗಿರುತ್ತೆ. ಈಗ ನಾನು ಓಡಿಸ್ತಾ ಇರೋದು N10 ಅಂತ. ಈ ಎನ್ ಲೈನ್ ಅಲ್ಲಿ ಟಾಪ್ ಎಂಡ್ ವೇರಿಯಂಟ್. ಸ್ಪೆಷಲಿ ನಾವು ಎಂಡ್ ಕ್ರೆಟಾಗೂನು ಎನ್ ಲೈನ್ ಡಿಫ್ರೆನ್ಸಸ್ ಏನಂದ್ರೆ ಈ ಸಸ್ಪೆನ್ಷನ್, ಡ್ರೈವಿಂಗ್ ಸಸ್ಪೆನ್ಷನ್ ತುಂಬಾ ಸ್ಟಿಫರ್ ಆಗಿದೆ. ಅಟ್ಲೀಸ್ಟ್ ಅಬೌಟ್ 30% ಸ್ಟಿಫ್ ಇದೆ ಸ್ಟ್ಯಾಂಡರ್ಡ್ ಕ್ರೆಟಾಗಿಂತ. ಸೊ ಅದರಿಂದ ಏನಂದ್ರೆ ಡ್ರೈವಬಿಲಿಟಿ ಏನಿದೆ ತುಂಬಾನೇ ಇಂಪ್ರೂವ್ ಆಗ್ಬಿಡುತ್ತೆ. ನಾಟ್ ಇನ್ ದ ಬ್ಯಾಡ್ ರೋಡ್ಸ್, ಸ್ಪೆಷಲಿ ಇನ್ ದ ಹೈವೇಸ್. ನಾವೇನಾದ್ರು ಕಾರ್ನರಿಂಗ್ ಮಾಡ್ತಿದೀವಿ ಅಂದ್ರೆ, ಇಫ್ ಯು ಆರ್ ರೈಡಿಂಗ್ ಇನ್ ರಿಯಲಿ ಸ್ಪೋರ್ಟಿ ವೇ, ತುಂಬಾ ಅಗ್ರೆಸಿವ್ ಆಗಿ ನಾವು ಓಡಿಸ್ತಿದೀವಿ ಅಂದ್ರೆ ಪರ್ಫೆಕ್ಟ್ ಫಾರ್ ಯು. ಬಿಕಾಸ್ ತುಂಬಾ ಫೀಡ್ಬ್ಯಾಕ್ ಅನ್ನೋದು ಚೆನ್ನಾಗಿದೆ. ಆಂಬುಲೆನ್ಸ್ ಬರ್ತಾ ಇದೆ, ಸ್ವಲ್ಪ ಸೈಡ್ ಹೋಗ್ಬೇಡ. ಆಂಬುಲೆನ್ಸ್ ಹೋಗಪ್ಪ ಸೈಡ್ಗೆ. ಈ ಎನ್ ಲೈನ್ ಅಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ ಫೇಸ್ ಲಿಫ್ಟ್ ಕ್ರೆಟಾ ಅಲ್ಲಿ ಏನೇನ್ ಚೇಂಜಸ್ ಬಂತೋ, ಏನೇನು ಅಪ್ಗ್ರೇಡ್ಸ್ ಮಾಡಿದ್ರು, ದೇ ಹ್ಯಾವ್ ಕ್ಯಾರಿ ಫಾರ್ವರ್ಡ್ ಆಲ್ಮೋಸ್ಟ್ ಆಲ್ ಆಫ್ ದೆಮ್. ಇನ್ನು ಸ್ವಲ್ಪ ಸ್ಪೋರ್ಟಿ ಆಗಿ, ವೆರಿ ಸ್ಪೋರ್ಟಿ. ಈವನ್ ದ ಇಂಜಿನ್ ಟ್ಯೂನಿಂಗ್ ಇಸ್ ಆಲ್ಸೋ ಕ್ವೈಟ್ ಸ್ಪೋರ್ಟಿ. ಹಾಗೆ ಈವನ್ ದ ಗೇರ್ ಬಾಕ್ಸ್ ಯಾವ ತರ ಟ್ಯೂನ್ ಮಾಡಿದಾರೆ ಅಂದ್ರೆ, ಇಟ್ ಸ್ಟ್ಯಾಂಡ್ಸ್ ಆನ್ ದ RPM. ಈಗ ನಾವು ಆಟೋಮ್ಯಾಟಿಕ್ಸ್ ಅಲ್ಲಿ ಏನಂದ್ರೆ ಬೇಗ ಚೇಂಜಸ್ ಆಗ್ಬಿಡುತ್ತೆ, ಸೊ ದಟ್ ಫ್ಯೂಲ್ ಎಫಿಷಿಯಂಟ್ ಆಗಿರ್ಲಿ ಅಂತ. ಬಟ್ ಇಟ್ ಹೋಲ್ಡ್ಸ್ ದ RPM ಲಾಂಗರ್. ಸೊ ಅದರಿಂದ ಏನಂದ್ರೆ feels so much more sporty. Let's say ನಾವು ಸೆಕೆಂಡ್ ಗೇರ್ ಅಲ್ಲಿ holds a little longer ಅಂದ್ರೆ it feels more rugged and
ಗ್ರಂಟ್ ಸ್ವಲ್ಪ ಚೆನ್ನಾಗಿದೆ. ಬಟ್ ಏನಂದ್ರೆ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆಯಲ್ಲ ಈ DCT ಅಲ್ಲಿ, ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಇಟ್ ಫೀಲ್ ಸೋ ಮಚ್ ಮೋರ್ ನೈಸರ್. ಸೊ ಯು ಕ್ಯಾನ್ ಆಲ್ಸೋ ಶಿಫ್ಟ್ ಇಟ್ ಟು ಪ್ರಾಪರ್ ಮ್ಯಾನ್ಯುಯಲ್ ಡ್ರೈವಿಂಗ್ ಆಸ್ ವೆಲ್ ಪ್ಯಾಡಲ್ಸ್ ಅಲ್ಲಿ. ಈಗ ನಾನು ಡೌನ್ ಶಿಫ್ಟ್ ಮಾಡಿದೆ, ಸೆಕೆಂಡ್ಗೆ ಹೋಗಿದ್ದೀನಿ. ಅಂಡ್ ದ ಎಕ್ಸಾಸ್ಟ್ ಗ್ರಂಟ್ ಈಸ್ ಆಲ್ಸೋ ಪ್ರಿಟಿ ನೈಸ್. ಬಟ್ ಇನ್ನೊಂದು ಏನಂದ್ರೆ ಅಡ್ವಾಂಟೇಜ್ NVH ಲೆವೆಲ್ಸ್ ತುಂಬಾ ಕಡಿಮೆ ಇದೆ. ಸೊ ಐ ಫೀಲ್ ದಟ್ ಔಟ್ಸೈಡ್ ನಾಯ್ಸು ತುಂಬಾನೇ ಒಳಗಡೆ ಬರ್ತಾ ಇಲ್ಲ. ಅಂಡ್ ಮೇನ್ ರೈವಲ್ಸ್ ಇಲ್ಲೇ ನೋಡಿ, ಟಾಟಾ ಶೋರೂಮ್ ಪಕ್ಕನೆ ಹೋಗ್ತಿದ್ದೀನಿ. ಮೇನ್ ಇದಕ್ಕೆ ರೈವಲ್ಸ್ ಅಂದ್ರೆ ಯಾರೂ ಇಲ್ಲ. ಈವನ್ ಸೆಲ್ಟೋಸ್ ಅಲ್ಲಿ ಎಕ್ಸ್ ಲೈನ್ ಅಂತ ಇದೆ, ಸೇಮ್ ಇವರು ಸಿಸ್ಟರ್ ಬ್ರ್ಯಾಂಡ್, ಅದನ್ನು ಸೇಮ್ ಇಂಜಿನ್ ಆಪ್ಷನ್ಸ್ ಏನಿದೆ ಇದರಲ್ಲಿ ಅದರಲ್ಲೂ ಅದೇ ತರ ಇದೆ. ಹೊಂಡಾದಲ್ಲಿ ಏನಂದ್ರೆ ಕಿಯಾಗಿಂತ ಪ್ರೈಸ್ ಸ್ವಲ್ಪ ಕಮ್ಮಿ ಅಷ್ಟೇ. ಬಟ್ ಆಸ್ ಸೂನ್ ಆಸ್ ಐ ಸ್ವಿಚ್ ಆನ್ ದ ಇಂಡಿಕೇಟರ್ ಅಲ್ಲ, ಇಟ್ ಗಿವ್ಸ್ ಯು ದಟ್ ಕ್ಯಾಮ್ರಾ ಫೀಡ್ ಏನಿದೆ ಈ ಕ್ಲಸ್ಟರ್ ಅಲ್ಲೇ ಕೊಡುತ್ತೆ. ಸೊ ಐ ಕ್ಯಾನ್ ಸಿ ಹೂ ಇಸ್ ಕಮಿಂಗ್ ಬಿಹೈಂಡ್ ಅಂತ ಮಿರರ್ ನೋಡೋದೇ ಅವಶ್ಯಕತೆ ಇಲ್ಲ. ವಿಸಿಬಿಲಿಟಿ ಏನಿದೆ ತುಂಬಾನೇ ಚೆನ್ನಾಗಿದೆ. ಇಸ್ ನಾಟ್ ಅ ಲಾಟ್ ಆಫ್ ಬ್ಲೈಂಡ್ ಸ್ಪಾಟ್ಸ್ ಅಂತಾನೆ ಹೇಳ್ಬೇಕು. ಬಟ್ ಮೇನ್ ರೀಸನ್ ವೈ ಲಾಟ್ ಆಫ್ ಪೀಪಲ್ ರೈಟ್ ದಿಸ್ ಎಂಡ್ ಲೈನ್ ಅಂದ್ರೆ ನೋಡಿ, ಡೌನ್ ಶಿಫ್ಟ್ ಆಯ್ತದೆ, ಮ್ಯಾನ್ ದಿಸ್ ಇಸ್ ಮ್ಯಾಡ್ ಫಾಸ್ಟ್. ದ ಬ್ರೇಕ್ಸ್ ಆರ್ ಆಲ್ಸೋ ರಿಯಲಿ ರಿಯಲಿ ಗುಡ್. ಸ್ಟೆಬಿಲಿಟಿ ಕಂಟ್ರೋಲ್ ಇದೆ, ಆಟೋ ಹೋಲ್ಡ್ ಫೀಚರ್, ಇಲ್ ಹೋಲ್ಡ್, ಅದ್ರ ಜೊತೆಗೆ ಈವನ್ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಇದೆ. ಸೊ ಐ ಹ್ಯಾವ್ ಆಕ್ಟಿವೇಟೆಡ್ ದ ಕ್ರೂಸ್ ಕಂಟ್ರೋಲ್ ನೌ, ಇಟ್ ಆಟೋಮ್ಯಾಟಿಕ್ಲಿ. ಸೊ ಕ್ರೂಸ್ ಕಂಟ್ರೋಲ್ ಡಿಪೆಂಡಿಂಗ್ ಆನ್ ದ ಪರ್ಸನ್ ದಟ್ ಇಸ್ ಕಮಿಂಗ್ ಇನ್ ದ ಫ್ರಂಟ್, ಮುಂದೆ ಯಾವ ವೆಹಿಕಲ್ ಹೋಗ್ತಿದೆ ಅದಕ್ಕೆ ತಕ್ಕಾಗೆ ಇಟ್ ವಿಲ್ ಅಡ್ಯಾಪ್ಟ್ ಇಟ್ಸ್ ಸ್ಪೀಡ್ ಆಸ್ ವೆಲ್. ಕ್ಲಸ್ಟರ್ ಅಲ್ಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಅನಲಾಗ್ ಯಾವುದೂ ಇಲ್ಲ, ಕಂಪ್ಲೀಟ್ಲಿ ಡಿಜಿಟಲ್. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಸ್ಪೀಡೋಮೀಟರ್ ಕೊಟ್ಟಿದಾರಲ್ಲ, ಇಟ್ ಫೀಲ್ಸ್ ಮೋರ್ ಅನಲಾಗಿಶ್, ರಿಯಲಿಸ್ಟಿಕ್ ಆಗಿ ಅನಲಾಗ್ ತರನೇ ಇದೆ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಡಿಜಿಟಲ್. ಸೊ ಇದರಲ್ಲಿ 3 ಮೋಡ್ಸ್ ಕೂಡ, ಈಕೋ, ನಾರ್ಮಲ್ ಅಂಡ್ ಸ್ಪೋರ್ಟ್ಸ್ ಮೋಡ್ ಇದೆ. ಸೊ ಐ ವಾಸ್ ಇನ್ ದ ನಾರ್ಮಲ್ ಮೋಡ್. ಜನರಲ್ ಸಿಟಿ ಕಂಡೀಷನ್ ಗೆ ಮೆಜಾರಿಟಿ ಆಫ್ ದ ಟೈಮ್ ನಿಮ್ ನಾರ್ಮಲ್ ಮೋಡ್ ಇಸ್ ಮೋರ್ ದನ್ ಎನಫ್. ಬಟ್ ಇಫ್ ಯು ವಾಂಟ್ ಮೋರ್ ಸ್ಪೋರ್ಟಿ ಫೀಡ್ಬ್ಯಾಕ್ ಅಂದ್ರೆ, ಓಹೋ ದಿಸ್ ಇಸ್ ಫನ್ ಮ್ಯಾನ್. ಸ್ಟಿಯರಿಂಗ್ ಅಲ್ಲಿ ಕೂಡ ಯು ಕ್ಯಾನ್ ನೋಟಿಸ್ ಅ ಬಿಗ್ ಡಿಫ್ರೆನ್ಸ್ ಅಂತ ಹೇಳ್ಬೇಕು. ಅದರಲ್ಲಿ ಸ್ಟ್ಯಾಂಡರ್ಡ್ ಕ್ರೆಟಾ ಅಲ್ಲಿ ನಮಗೆ ಸ್ಟೇರಿಂಗ್ ತುಂಬಾ ಲೈಟ್ ಇದೆ, ವೆರಿ ನೈಸ್, ವೆರಿ ನಿಂಬಲ್. ಬಟ್ ಇದರಲ್ಲಿ ಇಟ್ ಫೀಲ್ಸ್ ಸೋ ಮಚ್ ಮೋರ್ ಸ್ಟಿಫ್. ಸೊ ದಟ್ ಫೀಡ್ಬ್ಯಾಕ್ ಏನಿದೆ ಅದು ಇಮಿಡಿಯೇಟ್ಲಿ ರೆಸ್ಪಾನ್ಸ್. ಸ್ಲೈಟ್ ಮೂವ್ಮೆಂಟ್ ನೆಗ್ಲಿಜೆನ್ಸ್ ಏನಿದೆಯಲ್ಲ, ಸೊ ಅದೆಲ್ಲ ಇದರಲ್ಲಿ ನಿಮಗೆ ಗೊತ್ತಾಗೋದೇ ಇಲ್ಲ. ವೆರಿ ನೈಸ್ ಮ್ಯಾನ್. ಬಟ್ ಏನಂದ್ರೆ ಯು ವಿಲ್ ಫೀಲ್ ಎವ್ರಿ ಬಂಪ್ಸ್ ಅಂಡ್ ಎವ್ರಿಥಿಂಗ್. ಈ ರೋಡ್ ಹ್ಯಾಂಡುಲೆನ್ಸಸ್ ಇರುತ್ತಲ್ಲ, ಸೊ ಅದೆಲ್ಲ ನೀವು ಕ್ಲಿಯರ್ಲಿ ನೋಟಿಸ್ ಎವ್ರಿಥಿಂಗ್. ಟರ್ಬೋ ಪೆಟ್ರೋಲ್ ಅಲ್ಲಿ ಒನ್ಸ್ ಯು ಆರ್ ಡ್ರೈವಿಂಗ್ ಲೈಕ್ ದಿಸ್, ಯುವರ್ ಮೈಲೇಜ್ ವಿಲ್ ಟೇಕ್ ಎ ಹೆಡ್. ಸೊ ಡೀಸೆಲ್ ಅಲ್ಲಿ ನಮಗೆ, ಇದ್ರಲ್ಲಿ ಡೀಸೆಲ್ ಬರೋದಿಲ್ಲ, ಬಟ್ ಡೀಸೆಲ್ ಅಲ್ಲಿ ನಮಗೆ ಇಟ್ಸ್ ಅಬೌಟ್ 20 ಬರುತ್ತೆ ಮ್ಯಾನ್ಯುಯಲ್ ಅಲ್ಲಿ, ಒಂದು 19 ಕಿಲೋಮೀಟರ್ ಪರ್ ಲೀಟರ್ ಬರುತ್ತೆ ಆಟೋಮ್ಯಾಟಿಕ್ ಅಲ್ಲಿ. ಇಫ್ ಯು ಗೋ ಫಾರ್ ದ ನ್ಯಾಚುರಲ್ ಆಸ್ಪೆಕ್ಟ್ ಇಲ್ಲ ಟರ್ಬೋ ಪೆಟ್ರೋಲ್ ಅಲ್ಲಿ ಮೈಲೇಜ್ ಕಡಿಮೆ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ದ ವೇ ಯು ಡ್ರೈವ್ ಅಂಡ್ ಎವ್ರಿಥಿಂಗ್. ಗಿವ್ಸ್ ದಟ್ ADAS ವಾರ್ನಿಂಗ್ಸ್ ಆಸ್ ವೆಲ್. ವೆಹಿಕಲ್ ನೋಟಿಸ್ ಮಾಡ್ತಿದೆ ಅಂದ್ರೆ ಇಟ್ ಅಲರ್ಟ್ಸ್ ಮೀ ಆಸ್ ವೆಲ್. ಓನ್ಲಿ ಡ್ರಾಬ್ಯಾಕ್ ಏನಂದ್ರೆ ಈ ಕ್ರೆಟಾಸ್ ಅಲ್ಲಿ ಸೊ ವೈರ್ಡ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಸೊ ನೀವು ವೈರ್ ಪ್ಲಗ್ ಇನ್ ಮಾಡಲೇಬೇಕು ಫೋನ್ಗೆ, ಇಲ್ಲ ಅಂದ್ರೆ ನಿಮಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ವರ್ಕ್ ಆಗೋದಿಲ್ಲ. ಬಟ್ ಅದರ್ ದನ್ ದಟ್ ವೈರ್ಲೆಸ್ ಚಾರ್ಜಿಂಗು, ಏನ್ ಲೇಟೆಸ್ಟ್ ಅಲ್ಲಿ ಏನೇನ್ ಫೀಚರ್ಸ್ ಇದೆಯೋ ಕಾರಲ್ಲಿ ಎಲ್ಲಾ ಫೀಚರ್ಸ್ ಇದೆ. ಅಂದ್ರೆ ಆನ್ ರೋಡ್ ಬಂದು ಆಲ್ಮೋಸ್ಟ್ ಇದ್ರ ಟಾಪ್ ಎಂಡ್ ಮಾಡಲ್ ಕ್ಲೋಸ್ ಟು 26 lakhs ಹೋಗ್ಬಿಡುತ್ತೆ. ಬಟ್ ಸ್ಟ್ಯಾಂಡರ್ಡ್ ಕ್ರೆಟಾ ನಿಮಗೆ ಡೀಸೆಲ್ 25.5 25.5 ಲಕ್ಷವರೆಗೂ, 25.6 ಲಕ್ಷ ಹೋಗುತ್ತೆ. ಟರ್ಬೋ ಪೆಟ್ರೋಲ್ಗೆ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 1.5 ಲಕ್ಷ ಸೇವ್ ಮಾಡ್ತೀರಾ ಅದರಲ್ಲಿ. ಸೊ ಡೆಫಿನೆಟ್ಲಿ ಮೈ ಪ್ರಿಫರಬಲ್ ಆಪ್ಷನ್ ಏನಂದ್ರೆ ದಿಸ್ ಇಸ್ ಓನ್ಲಿ ಫಾರ್ ದ ಎಂಥೂಸಿಯಾಸ್ಟ್ ಅಂತಾನೆ ಹೇಳ್ಬೇಕು. ಐ ಆಮ್ ಟ್ರೈಂಗ್ ಟು ನೋಟಿಸ್ ದ ಟೈರ್ ನಾಯ್ಸ್, ಬಟ್ ಅಷ್ಟೊಂದು ಕೇಳಿಸ್ತಾ ಇಲ್ಲ. ಮೇ ಬಿ 18 inches ಆಗಿದ್ರಿಂದ ಐ ಥಿಂಕ್ ದ ಟೈರ್ ಇಸ್ ಮಚ್ ಬೆಟರ್ ಇನ್ ದಿಸ್ ಇಸ್ ವಾಟ್ ಐ ಫೀಲ್. ಓವರ್ ಆಲ್ 360 ಡಿಗ್ರಿ ಕ್ಯಾಮ್ರಾ ನಾನು ಆಕ್ಟಿವೇಟ್ ಮಾಡ್ಬೇಕಂದ್ರೆ ಜಸ್ಟ್ ಪ್ರೆಸ್ ಆಫ್ ಎ ಬಟನ್ ಐ ಕ್ಯಾನ್ ಆಕ್ಟಿವೇಟ್ ಇಟ್. ಸೊ ನಾನು ರಿಯರ್ ಕಂಪ್ಲೀಟ್ಲಿ ಇಲ್ಲಿ ನೋಡ್ಬೋದು, ಇದರಲ್ಲಿ ನೋಡ್ಬೋದು. ಸೊ ADASಗೆ ಮೇನ್ ಆಗಿ ಈ ಮಾರ್ಕಿಂಗ್ಸ್ ಏನು ಕರೆಕ್ಟ್ ಆಗಿದ್ರೆ ಇಟ್ ಸ್ಟಿಕ್ಸ್ ಟು ದ ಲೇನ್ ಆಟೋಮ್ಯಾಟಿಕಲಿ. ಲೇನ್ ಕೀಪ್ ಅಸಿಸ್ಟ್ ಏನಿದೆ, stays planted whenever, even when you're rolling like a proper sedan tara stays planted. It doesn't feel like a big SUV tarane illa. ಈ 360 ಡಿಗ್ರಿ ಫೀಡ್ಬ್ಯಾಕ್ ಇರೋದ್ರಿಂದ ಎಷ್ಟು ಯೂಸ್ಫುಲ್ ಅಂದ್ರೆ ಯು ಕ್ಯಾನ್ ಆಕ್ಚುಲಿ ಸಿ ಎಷ್ಟು ಕ್ಲೋಸ್ ಆಗಿದ್ದಾರೆ ಮುಂದೆ. ಐ ಕ್ಯಾನ್ ಆಲ್ಸೋ ಸಿ ದ ಫೀಡ್ಬ್ಯಾಕ್ ಮುಂದೆ ಆಟೋದು ಎಷ್ಟು ಡಿಸ್ಟೆನ್ಸ್ ಇದೆ, ಮೇಲೆಯಿಂದ ವ್ಯೂನು ನಾವು ನೋಡ್ಬೋದು. ಅಂಡ್ ಇದರಲ್ಲಿ ಹಲವಾರು ವ್ಯೂಸ್ ಇದೆ, ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್. ದ ಸಿಸ್ಟಮ್ ಇಸ್ ವೆರಿ ಸಿಂಪಲ್. ನೀವೇನಾದ್ರು ಇಂಡಿಕೇಟರ್ ಹಾಕಿ ಲೇನ್ ಚೇಂಜಸ್ ಮಾಡ್ತೀವಿ ಅಂದ್ರೆ ಇಟ್ ಅಲೌಸ್ ಯು. ನೀವೇನಾದ್ರು ಇಂಡಿಕೇಟರ್ ಡೈರೆಕ್ಟ್ ಲೇನ್ ಚೇಂಜಸ್ ಮಾಡ್ತೀವಿ ಅಂದ್ರೆ ಇಟ್ ಗಿವ್ಸ್ ಯು ದ ವಾರ್ನಿಂಗ್. ಸ್ಟೇರಿಂಗ್ ಅಲ್ಲೇ ನಮಗೆ ಆ ವೈಬ್ರೇಷನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ಸ್ ಎ ಕೈಂಡ್ ಆಫ್ ಎ ಸೇಫ್ಟಿ ಫೀಚರ್. ನೀವೇನಾದ್ರು ನಿದ್ದೆ ಮಾಡಿ ಯು ಆರ್ ಟ್ರೈಂಗ್ ಟು ಡ್ರಿಫ್ಟ್ ಆಫ್, ಅದು ನಿಮಗೆ ಅಲರ್ಟ್ ಕೊಡುತ್ತೆ. ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ ವೆನೆವರ್ ಯು ಚೇಂಜ್ ದ ಮೋಡ್ಸ್ ಅಲ್ವಾ, ಇಟ್ ಹ್ಯಾಸ್ ದಿಸ್ ನೈಸ್ ಗ್ರಾಫಿಕ್ಸ್. ಲೆಟ್ ಮೀ ಕಮ್ ಟು ದ ಮ್ಯಾನ್ಯಲ್. ಸೊ ಇದೇನಂದ್ರೆ ನಾವು ಡೈರೆಕ್ಟ್ ನಾವು ಮ್ಯಾನ್ಯಲ್ ಗೇರ್ ಬಾಕ್ಸ್ ಯಾವ ತರ ಓಡಿಸ್ತೀವಿ ಅದೇ ತರನೇ ಇದರಲ್ಲಿ ಓಡಿಸ್ಬೋದು. ನೋಡಿ, ಐ ಕೇಮ್ ಟು ಥರ್ಡ್ ಗೇರ್ ನಾವು. ಸಸ್ಪೆನ್ಷನ್ ಫೀಡ್ಬ್ಯಾಕ್ ಇದೆ ಅಂತ, ಪ್ರಿಟಿ ನೈಸ್.
ಜಸ್ಟ್ 30% ಸ್ಟಿಫರ್ ಅಷ್ಟೇ. ಫಾರ್ ದ ಡ್ರೈವರ್ ಕಂಫರ್ಟ್ ನಾನು ವೆಂಟಿಲೇಟೆಡ್ ಸೀಟ್ಸ್ ಹಾಕಿದ್ದೀನಿ. ಐ ಕ್ಯಾನ್ ಆಕ್ಚುಲಿ ಫೀಲ್ ದ ಕೋಲ್ಡ್ನೆಸ್ ಸೀಟ್ಸ್ ಅಲ್ಲಿ ಆಗಿರ್ಬೋದು. ತುಂಬಾ ಚೆನ್ನಾಗಿದೆ ಕ್ಯಾಬಿನ್ ಫೀಲಿಂಗ್, ಲೈಕ್ ಕಂಫರ್ಟ್ ಚೆನ್ನಾಗಿದೆ. ಬಟ್ ದ ಮೂಮೆಂಟ್ ಯು ಸ್ವಿಚ್ ಆಫ್ ದ ವೆಂಟಿಲೇಟೆಡ್ ಸೀಟ್ಸ್ ಅಲ್ವಾ, ಯು ಫೀಲ್ ದಟ್ ಲಿಟಲ್ ಸಫಿಸ್ಟಿಕೇಟೆಡ್, ಕಂಫರ್ಟ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ನೋಡಿ ಯಾರೋ ಮುಂದೆ ಕ್ಲೋಸ್ ಆಗಿ ಹೋಗ್ತಿದ್ದಾರೆ ಅಂತ. ಓಕೆ, ಈಸಿ 100 120s ಎಲ್ಲ, ಟಾಪ್ ಸ್ಪೀಡ್ಸ್ 190 200s ಎಲ್ಲ, ಇಟ್ಸ್ ಲೈಕ್ ಈಸಿ ಫಾರ್ ದಿಸ್ ಕಾರ್ ಅಂತಾನೆ ಹೇಳ್ಬೇಕು. ಅಂಡ್ ದ ಸೌಂಡ್ ಸಿಸ್ಟಮ್ಸ್, ನಾನೀಗ ಏನಾದ್ರು ಸಾಂಗ್ಸ್ ಪ್ಲೇ ಮಾಡಕ್ ಹೋದ್ರೆ ಕಾಪಿರೈಟ್ ಬರುತ್ತೆ, ಅದು ನಿಮ್ಗೆಲ್ಲರಿಗೂ ಗೊತ್ತಿರೋದೆ. ಐ ಮೀನ್ 8 ಸ್ಪೀಕರ್ ಬೋಸ್ ಸಿಸ್ಟಮ್ ಏನಿದೆ ತುಂಬಾನೇ ಚೆನ್ನಾಗಿದೆ. ಐ ಥಿಂಕ್ ದ ಸೌಂಡ್ ಕ್ವಾಲಿಟಿ ಇಸ್ ಪ್ರಿಟಿ ನೈಸ್. ತುಂಬಾ ಎಕ್ಸಾಜರೇಟು ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಈ ಕೊರಿಯನ್ಸ್ ಏನಂದ್ರೆ ದೇ ಕಾಂಪನ್ಸೇಟ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ದ ಫೀಚರ್ಸ್ ಅಂತಾನೆ ಹೇಳ್ಬೇಕು. ಬಟ್ ಕೆಲವರು ಓಲ್ಡ್ ಜನರೇಷನ್ ಕ್ರೇಟಾ ಏನಿದೆ ನಮಗೆ 3 ಸ್ಟಾರ್ಸ್ ಬಂದಿತ್ತಲ್ವಾ, ಬಟ್ ದ ನ್ಯೂ ಜನರೇಷನ್ ಕ್ರೇಟಾ ಅಲ್ಲಿ ಹ್ಯುಂಡೈ ಅವರು ಸ್ವಲ್ಪ ವರ್ಕ್ ಮಾಡಿದ್ದಾರೆ. ಹೈ ಸ್ಟ್ರೆಂತ್ ಸ್ಟೀಲ್ ಯೂಸ್ ಮಾಡಿರ್ಬೋದು ಚಾಸಿಯಲ್ಲಿ. ಈಗಿನ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ, ಭಾರತ್ ಎನ್ ಕ್ಯಾಪ್ ಲೈಕ್ ಗ್ಲೋಬಲ್ ಎನ್ ಕ್ಯಾಪ್ ಆಗಲಿ, ಹಳೆ ಜನರೇಷನ್ಸ್ಗಿಂತ ಈಗ ಚೇಂಜಸ್ ಮಾಡಿದ್ದಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ಒಂದು ಕಾರಲ್ಲಿ ADAS ಈ ಸೇಫ್ಟಿ ಫೀಚರ್ಸ್ ಇದೆ ಅಂದ್ರೆ ಆಟೋಮ್ಯಾಟಿಕಲಿ ಯು ವಿಲ್ ಗೆಟ್ 1 or 2 ಸ್ಟಾರ್ಸ್. ಗೊತ್ತಾ, ಈಗ ಹೋಂಡಾ ಎಲಿವೇಟ್ ಅಲ್ಲಿ ಯು ಡೋಂಟ್ ಹ್ಯಾವ್ ದಟ್ ಫೀಚರ್ಸ್, ಕೆಲವು ಫೀಚರ್ಸ್ ಇಲ್ಲ. ಸೊ ಅದರಿಂದ ಏನಂದ್ರೆ ಸೇಫ್ಟಿ ರೇಟಿಂಗ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನಾಟ್ ಹೋಂಡಾ ಎಲಿವೇಟ್, ಕೆಲವು ಕಾರ್ಸ್ ಅಲ್ಲಿ ಈ ADAS ಫೀಚರ್ಸ್ ಎಲ್ಲ ಇರೋದಿಲ್ವಲ್ಲ. ದ ಮೂಮೆಂಟ್ ಇಟ್ಸ್ ನಾಟ್ ದೇರ್, ಇಟ್ಸ್ ಲೈಕ್ ಸೇಫ್ಟಿ ರೇಟಿಂಗ್ಸ್ ಟೇಕ್ಸ್ ಎ ಹಿಟ್ ಅಂತಾನೆ ಹೇಳ್ಬೇಕು. ಸೊ ಈಗ ಏರ್ ಬ್ಯಾಗ್ಸ್ ಇಂಪ್ರೂವ್ ಮಾಡಿದ್ದಾರೆ, 6 ಏರ್ ಬ್ಯಾಗ್ಸ್ ಇದೆ. ಸೊ ಐ ಲೈಕ್ ದ ಸ್ಪೋರ್ಟ್ಸ್ ಮೋಡ್. ಲೆಟ್ ಮಿ ಟ್ರೈ ಇನ್ ದ ಈಕೋ ಮೋಡ್ ಯಾವ ತರ ಇದೆ ಅಂತ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಬಟ್ ಇವ್ರದೇ ಸಿಸ್ಟರ್ ಕಂಪನಿ ಆಗಿರುವಂತ ಕಿಯಾದಲ್ಲಿನೂ ನಮಗೆ ಎಕ್ಸ್ ಲೈನ್ ಇದೆ ಅವ್ರದ್ರಲ್ಲಿನೂ. ಸೊ ಲಿಟಲ್ ಸ್ಪೋರ್ಟಿ. ದ ಸ್ಟೇರಿಂಗ್ ಫೀಡ್ಬ್ಯಾಕ್ ಇಸ್ ಸೋ ನೈಸ್ ಮ್ಯಾನ್. ಈಸ್ ಇಟ್ ವರ್ತ್ 26 lakh rupees ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ನೀವು ಸ್ಟ್ಯಾಂಡರ್ಡ್ ಕ್ರೆಟಾಗಿ ಹೋಗ್ತೀರಾ, ಇಲ್ಲ ಎನ್ ಲೈನ್ಗೆ ಹೋಗ್ತೀರಾ, ಇಲ್ಲ ಅದ್ರ ಸ್ಟ್ಯಾಂಡರ್ಡ್ ಕ್ರೆಟಾಲೆ ನೀವು ಡೀಸೆಲ್ ತಗೊಂತೀರಾ, ಟಾಕ್ ಕನ್ವರ್ಟರ್ ಡೀಸೆಲ್ ಇದೆಯಲ್ಲ ಅದಕ್ಕೆ ಹೋಗ್ತೀರಾ. ಸೊ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಮೋಸ್ಟ್ಲಿ ಮೊದಲ ಕನ್ನಡ ವಿಡಿಯೋ ಅನ್ಕೊಂತೀನಿ ಎನ್ ಲೈನ್ ಅಲ್ಲಿ. ಸೊ ಡೆಫಿನೆಟ್ಲಿ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಕಾರ್ ವಿಡಿಯೋ ಬೇಕು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇಸ್ಡ್ ಆನ್ ಯೋರ್ ರೆಸ್ಪಾನ್ಸ್ ನಾನು ಮತ್ತೆ ಆ ಕಾರ್ನ ಚಾನಲ್ ಅಲ್ಲಿ ಫೀಚರ್ ಮಾಡ್ತೀನಿ.